ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರಿ, ಹೊಸದಾಗಿ ಸೋಷಿಯಲ್ ಮೀಡಿಯಾದ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ತಾವು ನೋಡಿರ್ಬೇಕು, ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗಿ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದು ನಾನು ಅವ್ರ ಮೇಲೆ ಒತ್ತಡ ಹೋಗಲ್ಲ. ಯಾಕಂದ್ರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮನೆ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಒತ್ತಡ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನ ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದು INDA ಮಿತ್ರಕೂಟದಿಂದ ಆಚೆ ಬಂದಾಯ್ತು, ಹೊರಗಡೆ ಬಂದಾಯ್ತು, ಎಕ್ಸಿಟ್ ಆಯ್ತು. ಅಲ್ಲೆಲ್ಲೋ ತಮಿಳುನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಏನೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಆಗ್ತಾ ಇತ್ತು ಅವ್ರನ್ನ. ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷ ಆಗಲಿ, ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯನ್ನು ನೈವೇದ್ಯ ಯಾರು DCM ಅವರು ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷ ಅಲ್ಲ ಹೋಗ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದು ಪ್ರಾದೇಶಿಕ ಪಕ್ಷ ಸಪರೇಟ್ ಆಗಿ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ, ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ನಿನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ನಿಲ್ಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂತ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎಂತ ಆಡ ಅಲ್ಲ ಡೀಪ್ ಅನಾಲಿಸಿಸ್ ಮಾಡ್ದಿನ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ. ಅಲ್ಲಿ INDA ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರು ಬರೋದು ನನಗೆ ಆಗಲ್ಲ. ಕೆಂಚಗಾರನಹಳ್ಳಿಯಲ್ಲಿ ಇವತ್ತು ರೈತರು ಅನುಮಾನದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಅದನ್ನ ಅಕ್ನಾಲೇಜ್ ಮಾಡ್ತಾರೆ. ಅವರೇನ್ ಹೇಳ್ತಾರೆ, 3ನೇ ಸಭೆಗೆ ನಾನು ಬಂದ್ವಿ, ಅಲ್ಲಿ ಒಂದು ರೈತ ಮಹಿಳೆ, ನೋಡಮ್ಮ ನಮ್ಮ ಭಾವನೆಗಳು ಅಡಗಿದೆ ಇಲ್ಲಿ ಮುಖ್ಯಮಂತ್ರಿಗಳೇ, ಜೊತೆಯಲ್ಲಿ ನಮ್ಗೆ ಮುಂದೆ ಏನು ಮಾಡ್ಬೇಕು ಅಂತಕ್ಕಂಥ ದಿಕ್ಚೋರಿಸೋದಿಲ್ಲ. ದಯವಿಟ್ಟು ಅಕ್ವಿಸಿಷನ್ ಇಲ್ಲಿ ಕೈ ಬಿಡಿ, ಈ ಪ್ರಾಜೆಕ್ಟ್ ನ ಕೈ ಬಿಡಿ ಅಂತ ಹೇಳೋದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಸೌಜನ್ಯತೆ ಬೆಳೆಸ್ಕೊಂಡಿದ್ರು. ರೈತರು ಹೇಳ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನ ಸೂಕ್ಷ್ಮವಾಗಿ ಮಂದಟ್ ಮಾಡ್ಕೊಂಡು ಕುಮಾರಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ತಾ ಇರೋದಕ್ಕೆ ಕುಮಾರಣ್ಣ ಅವರು ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ಇದೇ ಮಾನ್ಯ DCM ಅವ್ರು ಏನ್ ಹೇಳ್ತಾರೆ ನೋಡಿ ಸರ್, ಇಲ್ಲಿ DK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗಕ್ ಬೇಡ. ಇಲ್ಲಿರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನ್ ಹೇಳ್ತಾರೆ, ರೈತರೇ ಇಲ್ಲ ಅಲ್ಲಿ, ಯಾರಲ್ಲಿ ಇದ್ದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರು ಇದ್ದಾರೆ ಅಂತಕ್ಕಂಥದ್ದು ಕೇಳಿತ್ತು. DCM ಅವರು DCM ಉತ್ತರ ಕೊಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಳ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಈ ಭಾಗದಲ್ಲಿ ಏನ್ ರೈತರಿದ್ದಾರೆ, DCM ಅವರು ಏನಾದ್ರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರ? ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರ? ಅಧಿಕಾರಿಗಳೇನಾದ್ರು ಜಿಲ್ಲಾಡಳಿತ ಹೋಗಿ ಏನಾದ್ರು ಹಳ್ಳಿಗಳಲ್ಲಿ ಸಭೆ ಮಾಡಿದಾರ ರೈತರ ಜೊತೆ? ಏನಪ್ಪ ಇದನ್ನ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ, ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರ? ನಾನು ಮಾಡೇ ತಿರ್ತೀನಿ. ನನ್ನ ಪ್ರತಿಷ್ಠೆ ಪ್ರಶ್ನೆ, ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್, ನಾನು ಪ್ರಶ್ನೆ ಕೇಳ್ತೀನಿ, ಫಲವತ್ತಾದಂಥ ಜಮೀನು, ಫಲವತ್ತಾದಂಥ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗಲಿಲ್ಲ ಅಂದ್ರೂ ಹಸುವಾಗಿರ್ತದೆ. ಹಸನ್ ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ, ಅದು ನನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡ್ಬೇಕಾ? ಬಂಜರ್ ಭೂಮಿ ಸಿಗೋದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡ್ಕಕ್ಕಾಗದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ, KDBಯಿಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದ್ರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ ಎಷ್ಟು ತಗೊಂಡ್ಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಾ ಇರ್ತಕ್ಕಂಥದ್ದೇನು? ಓಹೋ, ವಿಷನ್ ಅಂತೆ. ಅವ್ರ ವಿಷನ್ ಹಿಂಗ್ ಬಂದ್ಬಿಟ್ರೆ ಅಲ್ಲೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ.
ನಾನೊಂದು ಮಾತು ಕೇಳ್ತಿದ್ರೆ ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದ್ ಕೆಲಸ ಮಾಡ್ರಿ, ಸರ್ಕಾರ ನಿಮ್ದೇ ಅಲ್ವಾ ಇರೋದು? 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಕಾನೂನು ತಗೊಂಡ್ಬಂದ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳನ್ನ ಹೆಸರು ಹೇಳಕ್ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರುವಂತ ನಮ್ಮ ರಾಮನಗರ ಜಿಲ್ಲೆ ಹುಡುಗರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನಬಳಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಬಂದು ಹಣ 1 ವರ್ಷಕ್ಕೆ ಲೀಸ್ ಬೇಸಿಸ್ ತಗೊಂಡಿದ್ರು, ಟೆಂಪ್ರವರಿ ಬೇಸಿಸ್, ಈಗ ಕಿತ್ತಾಕ್ತೀನಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಬರ್ತಾರಲ್ಲ. ಇಷ್ಟೆಲ್ಲ ಮಾತ್ರ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಹೇಳ್ರಿ. 50% ಸ್ಥಳೀಯರಿಗೆ ಉದ್ಯೋಗ ಕೊಡ್ಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೊಬರಕ್ಕೆ ಹೇಳ್ರಿ. ಸರ್ಕಾರ 130 ನಮ್ದರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿತ್ತಪ್ಪ ಮುಖ್ಯಮಂತ್ರಿಗಳಿಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರಾಕೆಟ್ ಅಲ್ಲಿ ಕಾಮನ್ ಮ್ಯಾನ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡ್ಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡ್ಬೇಕಾಗಿರತ್ತೆ. ನೀವು ಕಾಮನ್ ಮ್ಯಾನು ನಿಮ್ಮನ್ನ CM, DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್.